ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಅಯೋಧ್ಯೆಯ ರಾಮನ ದುಡ್ಡು, ಜನರ ದುಡ್ಡು ನುಂಗಿಯಾಗಿದೆ. ಈ ಬಗ್ಗೆ ಬೇರೆ ಬೇರೆ ರೀತಿಯ ನೆರೇಟಿವ್ಸ್ ಗಳನ್ನ ಡೆವಲಪ್ ಮಾಡಲಾಗ್ತಾ ಇದೆ. ಸತ್ಯವನ್ನ ಸಮಾಧಿ ಮಾಡುವ ಒಂದು ಯತ್ನ ನಡೀತಾ ಇದ್ದಂಗೆ ಕಾಣುತ್ತೆ. ಯಾರು ಇಡೀ ಈ ಅಪರಾಧ ಪ್ರಕರಣದ ಕೇಂದ್ರ ಬಿಂದು ಇದ್ದಾರೋ ಅವ್ರನ್ನ ತಪ್ಪಿಸುವ ಯತ್ನ ಕೂಡ ನಡೆದಂತೆ ಕಾಣುತ್ತೆ. ಇದರ ಜೊತೆಗೆ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ನಾಯಕರಾಗಿರುವ ಅಖಿಲೇಶ್ ಯಾದವ್ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅದರ ಬಗ್ಗೆ ಮಾತನಾಡಲೇಬೇಕು. ಅದೇನ್ ಗೊತ್ತಾ, ಇಡೀ ಈ ಒಂದು ಹಗರಣ ಏನಿದೆ, ರಾಮನ ದುಡ್ಡು ಹೊಡೆದ ಹಗರಣ, ಅದಕ್ಕೆ ಕರ್ನಾಟಕದ ನಂಟಿದೆ. ಇದು ಸ್ಫೋಟಕ ಸುದ್ದಿ ಅನ್ನೋದ್ರಲ್ಲಿ ಅನುಮಾನನೇ ಬೇಕಾಗಿಲ್ಲ. ಹಾಗಿದ್ರೆ ಕರ್ನಾಟಕದ ನಂಟು ಹೇಗಿದೆ? ಅದು ಯಾವ ನಾಯಕರುಗಳ ಜೊತೆ ನಂಟು? ರಾಮನ ದುಡ್ಡು ಹೊಡೆದವರು ಕರ್ನಾಟಕ ಜೊತೆ ಹೊಂದಿರುವ ಸಂಬಂಧ ಯಾವುದು? ಅಲ್ಲಿಯ ದುಡ್ಡು ಇಲ್ಲಿ ಬಂತ? ಎಲ್ಲೋದ್ರ ಬಗ್ಗೆ ಮಾತನಾಡ್ತೀವಿ. ಅದಕ್ಕಿಂತ ಮೊದಲು ಈ ಪ್ರಕರಣವನ್ನ ಹಾದಿ ತಪ್ಪಿಸುವ ಯತ್ನ ನಡೀತಾ ಇದೆ ನೋಡಿ, ಅದ್ರ ಬಗ್ಗೆ ಮಾತನಾಡ್ಲೇಬೇಕು. ಯಾವಾಗ ಈ ಒಂದು ಹಗರಣ ಹೊರಗೆ ಬಂತಲ್ಲ, ಅದು ಹೊರಗೆ ಬಂದಿದ್ದು ಹೇಗೆ ಅಂತ ಬಹಳ ಸಂದರ್ಭದಲ್ಲಿ ಯಾರು ಮಾತನಾಡ್ತಾನೆ ಇಲ್ಲ. ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾ ಈ ಹಗರಣ ಹೊರಗೆ ಹಾಕಲೇ ಇಲ್ಲ. ಇದನ್ನ ಹೊರಗೆ ಹಾಕಿದ್ದು ಒಬ್ಬ ಯೂಟ್ಯೂಬ್ ಚಾನಲ್ ಮೂಲಕ ಈ ಒಂದು ಬೃಹತ್ತಾದ ಅಯೋಧ್ಯ ರಾಮನ ಹಣ ಹೊಡೆದ ಪ್ರಕರಣ ಹೊರಗಡೆ ಬಂದದ್ದು. ಅವರು ಆ ಪ್ರಕರಣವನ್ನ ಹೊರ ಹಾಕಿದ ಮೇಲೆ ಅದು ಬೇರೆ ಬೇರೆ ಟರ್ನ್ಗಳು ತಗೊಂಡು ತಕ್ಷಣ ಯಾರು ಇದರ ಅಪರಾಧಿಗಳಿದ್ದಾರೋ ಅವ್ರನ್ನ ತಪ್ಪಿಸುವ ಯತ್ನವನ್ನ UP ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ ಪ್ರಾರಂಭಿಸಿದರೆ ಅನ್ನೋ ಪ್ರಶ್ನೆ ಮೂಡಿತ್ತು. ಯಾಕೆಂದ್ರೆ ಅವರು SIT ಅನ್ನ ರಚಿಸಿದ್ರು, ಆದ್ರೆ FIR ಅನ್ನ ದಾಖಲಿಸೇ ಇರಲಿಲ್ಲ. ಬಹಳ ಸಂದರ್ಭದಲ್ಲಿ ಬಹಳ ಬಂತು. ಓಕೆ, ಕೊನೆಗೆ 15 ದಿನದ ಟೈಮ್ ಕೊಟ್ಟಿದ್ರು SITಗೆ. SIT ವರದಿ ಬಂತು, ಎಲ್ಲ ಆಯ್ತು, ನಿಜ. ಅದಾದ್ಮೇಲೆ ಒಂದು FIR ದಾಖಲಿಸಲಾಯ್ತು. ಸೊ ಅದರ ಜೊತೆಗೆ 2ನೇ FIR ದಾಖಲಿಸಾಗತ್ತೆ ಅನ್ನೋ ಮಾಹಿತಿ ಇದೆ. ಆದ್ರೆ FIR ದಾಖಲಿಸಿದ್ದು ಯಾರ ಮೇಲೆ? ಯಾರೋ ಚಿಲ್ಟು ಪುಲ್ಟುಗಳು ಅಂತಾರೆ ನೋಡಿ, ಅವರ ಮೇಲೆ FIR ದಾಖಲಿಸಲಾಯ್ತೆ ಹೊರತು ಇದರ ಹಿಂದೆ ಇರಬಹುದಾದ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ರಕ್ಷಿಸುವ ಯತ್ನ ನಡೆಯಕ್ ಪ್ರಾರಂಭ ಆಯ್ತು. ಯಾರನ್ನ ಹಿಡಿಬೇಕಾ ಅವರನ್ನ ಬಿಡಲಾಯಿತು. ಯಾಕೆ ಅದು ದಾರಿ ತಪ್ಪಿಸುವ ಕೆಲಸ ಹೇಗೆ ಪ್ರಾರಂಭ ಆಯ್ತು ಅನ್ನೋದನ್ನ ಹೇಳ್ತೀನಿ. ಈ ಬಗ್ಗೆ ನೀವು ಮಾತನಾಡಿದ ತಕ್ಷಣ ಈವನ್ BJPಯ ನಾಯಕರುಗಳು, RSS ಅವರು, ಎಲ್ಲ ಸಂಘ ಪರಿವಾರದವರು ಹೇಳೋದೇನು? ನೀವ್ಯಾರ್ರಿ ಹೇಳೋದಕ್ಕೆ? ನೀವು ದೇಣಿಗೆ ಕೊಟ್ಟಿದ್ದೀರ ರಾಮ ಮಂದಿರಕ್ಕೆ? ದೇಣಿಗೆ ಕೊಟ್ಟವ್ರು ಮಾತ್ರ ಪ್ರಶ್ನೆ ಕೇಳ್ಬೇಕನ್ರಿ. ದೇಣಿಗೆ ಯಾರು ಕೊಟ್ಟಿಲ್ವೋ ಅವರಿಗೆ ದುಡ್ಡು ಹೊಳೋದು ಕೇಳೋ ಪ್ರಶ್ನೆ ಕೇಳೋ ಅಧಿಕಾರ ಇಲ್ಲ. ಯಾಕೆಂದ್ರೆ ದುಡ್ಡು ರಾಮನ್ ದುಡ್ಡು, ಅದು ದೇಣಿಗೆ ಕೊಟ್ಟಂತ ಹಿಂದೂಗಳದ್ದು. ದುಡ್ಡು ಹೊಡೆದವರು ಹಿಂದೂಗಳು ಕಣ್ರಿ. ಅಯ್ಯ ಪಾಪ ಏನೋ ಹೊಡ್ಕೊಂಡ್ರಪ್ಪ, ನಮ್ದು ಬಗೆಹರಿಸ್ಕೊತೀವಿ ಅಂತ. ಈ ದುಷ್ಟತನದ ಹೇಳಿಕೆಗಳು ಬರಕ್ ಪ್ರಾರಂಭ. ಅದು ಕರ್ನಾಟಕ ಸಂಬಂಧಪಟ್ಟ ಹಾಗೆ ವಿಧಾನ ಪರಿಷತ್ ಸದಸ್ಯ ಮಾಜಿ ಮಂತ್ರಿ CT ರವಿ ಕೂಡ ಇದೇ ಹೇಳಿಕೆ ಕೊಟ್ಟರು. ಅಂದ್ರೆ ಈ ನಾಳೆ ಏನ್ ಹೇಳ್ತಾರೆ ಗೊತ್ತಾ, ಇವ್ರು ಎಂತ ಜನ ನೋಡಿ. ನಾಳೆ ಏನ್ ಹೇಳ್ತಾರೆ ಗೊತ್ತಾ, ಏನಾದ್ರು ಕೇಂದ್ರ ಸರ್ಕಾರ ಏನೋ ಒಂದು ಅವ್ಯವಹಾರ ಮಾಡ್ತು ಹೊರಗೆ ಬಂತು ಅಂತ ಅಂದ್ಕೊಳ್ಳಿ, ಮೋದಿ ಸರ್ಕಾರ ಏನೋ ಮಾಡ್ತಪ್ಪ. ನೀವು ಪ್ರಶ್ನೆ ಮಾಡಿದ್ರೆ ನೀವ್ಯಾರ್ರಿ ಪ್ರಶ್ನೆ ಮಾಡಕ್ಕೆ? ನೀವೇನ್ BJP ಓಟ್ ಹಾಕಿದ್ದೀರಾ? ನಾವು ಕೇಳ್ಕೊತೀವಿ ಬಿಡಿ, ನಮ್ ಸರ್ಕಾರ ಇದು, BJP ಸರ್ಕಾರ, ಅದು ದುಡ್ಡು ಹೊಡ್ಕೊಂಡ್ರೆ ನಮ್ದೇ ದುಡ್ಡು ಅದು ಅನ್ನುವ ರೀತಿ ಮಾತನಾಡುವ ಹಂತಕ್ಕೆ ಇವರ ದುಷ್ಟತನ ತಲುಪಿದೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ರಾಮ ಮಂದಿರದಲ್ಲಿ ನಡೆದಂತ ಅವ್ಯವಹಾರನ ಪ್ರಶ್ನಿಸುವ ಹಕ್ಕು, ಅಧಿಕಾರ ಇದೆ. ಯಾಕೆಂದ್ರೆ ಅದು ಸಾರ್ವಜನಿಕರ ಅದು. ಅಲ್ಲಿ ನೀವು ಲೆಕ್ಕ ಇಡಕ್ಕಾಗಲ್ಲ. ಇಂಥವ್ರು ಅಂಥವ್ರು ಈ ದೇಣಿಗೆ ಕೊಟ್ಟವ್ರು ಮಾತ್ರ ಪ್ರಶ್ನೆ ಕೇಳಿ. ನೋ, ಇಂಡಿಯಾ ಅನ್ನುವ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಇದನ್ನ ಪ್ರಶ್ನಿಸ್ಬೇಕಾಗತ್ತೆ. ಆದ್ರಿಂದ ಇದನ್ನ ಹಾದಿ ತಪ್ಪಿಸೋದಿದೆಯಲ್ಲ, ಆ ಹಾದಿ ತಪ್ಪಿಸುವಂತ ಕೆಲಸ ಪ್ರಾರಂಭ ಆಗಿದೆ ಅಂತ. ಸೊ ಹಾಗಿದ್ರೆ ನಾನು ಈ ಕರ್ನಾಟಕ ಬರೋದಕ್ಕಿಂತ ಮೊದಲು ಇನ್ನೂ ಕೆಲವು ವಿಚಾರಗಳನ್ನ ನಿಮಗೆ ಹೇಳಬೇಕು. ಈ ಅಖಿಲೇಶ್ ಯಾದವ್ ಆರೋಪ ಮಾಡಿದ ಮೇಲೆ ಯಾರ್ಯಾರು ಹಾಗಿದ್ರೆ ನಂಟಿರಬಹುದು ಅಂತ. ಒಂದು, ಅಯೋಧ್ಯ ರಾಮ ಮಂದಿರ ಟ್ರಸ್ಟ್ ಮತ್ತು ವಿಶ್ವ ಹಿಂದೂ ಪರಿಷತ್, RSSಗೆ ಸಂಬಂಧಪಟ್ಟಂತ ಕರ್ನಾಟಕದ ನಾಯಕರುಗಳು ಯಾರೋ, ಇದರಲ್ಲಿ ಯಾರ ಪಾತ್ರ ಇರಬಹುದು ಅಂತ ಒಂದು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ.
ಏನೋ ಇಡೀ ಈ ನಿರ್ಮಾಣ ಕಾರ್ಯದಲ್ಲಿ ಇದ್ದುದು ವಿಶ್ವ ಹಿಂದೂ ಪರಿಷತ್. ಈಗ ಕಾಸ್ ಹೊಡೆದ್ರಲ್ಲಿರೋರು ವಿಶ್ವ ಹಿಂದೂ ಪರಿಷತ್. ಅಲ್ಲಿ ಯಾರೋ ಮುಸ್ಲಿಂ ಸಂಘಟನೆ ಇಲ್ಲ, ಅಲ್ಪಸಂಖ್ಯಾತರ ಸಂಘಟನೆ ಇಲ್ಲ, ಯಾರೋ ನಗರ ನಕ್ಸಲ್ಗಳಿಲ್ಲ, ವಿಚಾರವಾದಿಗಳಿಲ್ಲ, ಯಾರು ಇಲ್ಲ. ಅದು ಪೂರ್ಣ ಹಿಡ್ತಾ ಇರುವುದು ವಿಶ್ವ ಹಿಂದೂ ಪರಿಷತ್. ಈ ವಿಶ್ವ ಹಿಂದೂ ಪರಿಷತ್ ಯಾವುದು? RSS ನ ಒಂದು ರೀತಿಯ ಅಂಗಸಂಸ್ಥೆ. RSS ನಲ್ಲಿ ತರಬೇತಿ ಪಡೆದು ವಿಶ್ವ ಹಿಂದೂ ಪರಿಷತ್ ಅಲ್ಲಿ ಅದು ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾರೆ ಅಲ್ವಾ. ದುಡ್ಡನ್ನ RSSಗೆ ಅಕೌಂಟ್ ಇಲ್ಲದೆ ಇರೋದ್ರಿಂದ, RSS ಇಲ್ದಿರೋದ್ರಿಂದ ಬರೀ ಗುರು ಕಾಣಿಕೆ ಅಲ್ವಾ. ವಿಶ್ವ ಹಿಂದೂ ಪರಿಷತ್ ಬೇರೆ ಅಕೌಂಟ್ ಇದೆ, ಆ ಮೂಲಕ ತಗೋತಾರೆ. ಹಾಗಿದ್ರೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಖಿಲೇಶ್ ಯಾದವ್ ಕರ್ನಾಟಕದ ನಂಟು ಅಂತ ಆರೋಪ ಮಾಡಿದ್ದಾರೆ, ಆದ್ರೆ ಯಾರು ಅನ್ನುವ ಹೆಸರನ್ನ ಅವರು ಹೇಳಿಲ್ಲ. ಸೊ ಅವರು ಇನ್ನೊಂದು ಮಾತು ಹೇಳ್ತಾರೆ, ನೀವು ಅಯೋಧ್ಯೆಯ ಜನ ಇದಾರಲ್ಲ, ನೀವು ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯ ಜನ ಇಡೀ ಹಗರಣದ ಹಿಂದೆ ಕರ್ನಾಟಕದ ನಂಟಿದೆ ಅಂತ ಹೇಳ್ತಾರೆ. ಯು ಕ್ಯಾನ್ ಗೋ ಟು ಅಯೋಧ್ಯೆ ಅಂಡ್ ಆಸ್ಕ್. ಯಾರು ಕೇಳಿದ್ರು ಕರ್ನಾಟಕದ ನಂಟಿನ ಬಗ್ಗೆ ಮಾತನಾಡ್ತಾರೆ ಅಂತಾರೆ ಅಖಿಲೇಶ್ ಯಾದವ್. ಸೊ ಅದ್ರ ಜೊತೆಗೆ ಇನ್ನೊಂದು ಅಪಾಯಕಾರಿಯಾದ ಒಂದು ದಟ್ ಸ್ಫೋಟಕ ಸುದ್ದಿ ಅದನ್ನು ಅವ್ರು ಹೇಳೋದು ಏನು ಗೊತ್ತಾ? ಕರ್ನಾಟಕದ ಕೆಲವು ಭೂಗತ ಮತ್ತು ಗುರುತಿಸಲಾಗದ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ. ಹಾಗಿದ್ರೆ ಯಾರು ಗುರುತಿಸಲಾಗದ ಭೂಗತವಾಗಿರುವ ವ್ಯಕ್ತಿಗಳು? ಯಾರವರು? ಅವರು ಯಾವ ಸಂಘಟನೆಯ ಜೊತೆ ಅವ್ರ ಸಂಪರ್ಕ ಇದೆ? ಅಖಿಲೇಶ್ ಯಾದವ್ ಆರೋಪ ಮಾಡಿ ಆಗಿದೆ, ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕಾದವ್ರು ಯಾರು? ಈ ಬಗ್ಗೆ ತನಿಖೆ ನಡೆಸಬೇಕಾದವ್ರು ಯಾರು? ಕರ್ನಾಟಕದ ನಂಟಿದೆ ಅಂದ್ರೆ ವೆದರ್ ಕರ್ನಾಟಕ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಇನ್ವೆಸ್ಟಿಗೇಟ್. ಯಾಕೆಂದ್ರೆ ಇದು ಅತಿ ದೊಡ್ಡ ಹಗರಣ. ಸೊ ಇದನ್ನ ಹೇಳ್ತಾರೆ ಅವರು. ಅದ್ರ ಜೊತೆಗೆ ಚುನಾವಣಾ ಸಂಚುಗಳಲ್ಲೂ ಕೂಡ ಈ ಜನ ಭಾಗಿಯಾಗಿದ್ರು, ಈ ಕರ್ನಾಟಕ ಮೂಲದ ಭೂಗತವಾಗಿರುವ ಗುರುತಿಸಲಾಗದ ವ್ಯಕ್ತಿಗಳು ಅಂತಾರೆ ಅಖಿಲೇಶ್ ಯಾದವ್. ಸೊ ಆದ್ರಿಂದ ಇದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೇಕು. ಅದಕ್ಕಿಂತ ಮೊದಲು ಟ್ರಸ್ಟ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಈ ಟ್ರಸ್ಟ್ ಏನಿದೆ, ಟ್ರಸ್ಟ್ ನ ಪ್ರಮುಖರು, ಇದರ ಅಧ್ಯಕ್ಷರಾಗಿರುವವರು ಮಹಂತ ಗೋಪಾಲ್ ದಾಸ್ ಅಂತ. ಮಹಂತ್ ಗೋಪಾಲ್ ದಾಸ್ ಅವರು ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದಾರೆ. ಚಂಪತ್ ರಾಯ್ ಅವರು ಪ್ರಧಾನ ಕಾರ್ಯದರ್ಶಿ, ಈಗಾಗಲೇ ರಿಸೈನ್. ಚಂಪತ್ ರಾಯ್ ಇವ್ರ ಮೇಲೆ ನೀಡ್ಲ್ ಆಫ್ ಸಸ್ಪಿಷನ್ ಅಂತೀವಲ್ವಾ, ಅದು ಇವ್ರ ಮೇಲಿದೆ. ಇನ್ನು ಗೋವಿಂದ್ ದಾಸ್ ಗಿರಿ ಅಂತ ಖಜಾಂಚಿ ಆಗಿದ್ದಾರೆ. ದುಡ್ಡು ಹಣಕಾಸಿನ ವ್ಯವಹಾರ ನೋಡ್ಕೋಬೇಕಾದವ್ರು ಯಾರು? ಒಂದು ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಯಾರಿರ್ತಾರಲ್ಲ, ಅವರ ಸುಪರ್ದಿಯಲ್ಲಿ ಖಜಾಂಚಿಗೆ ಗೊತ್ತಿರಬೇಕು. ಖಜಾಂಚಿ ಗೋವಿಂದ್ ದಾಸ್ ಗಿರಿ ಗೊತ್ತಿರಬೇಕು. ಸೊ ನೀವು ಇಡೀ ಹಗರಣ ತನಿಖೆ ನಡೆಸಬೇಕಾದ್ರೆ ಈ ಮೂರು ವ್ಯಕ್ತಿಗಳೇ ದೇ ಆರ್ ಸೆಂಟರ್, ಅವರೇ ಕೇಂದ್ರ. ಚಂಪತ್ ರಾಯನು ಇದುವರೆಗೆ ನೀವು ಮಾತಾಡಿಸಿಲ್ಲ, SIT ಆಗ್ಲಿ ಅಥವಾ ಕೇಸ್ ಹಾಕಿದವರಾಗ್ಲಿ. ಹಾಗೇನೆ ಮಹಂತ್ ಗೋಪಾಲ್ ದಾಸ್ ಅಧ್ಯಕ್ಷರು ಕೇಳಿಲ್ಲ, ಗೋವಿಂದ್ ದಾಸ್ ಗಿರಿಯನ್ನು ಕೇಳಿಲ್ಲ. ಒಂದು ದ ಸೆಕೆಂಡ್ ರೆಸ್ಪಾನ್ಸಿಬಿಲಿಟಿ, ವಾಟ್ ಐ ಆಮ್ ಟೆಲ್ಲಿಂಗ್, ದ ಅಕೌಂಟಬಿಲಿಟಿ ಅಂತ ನಾವೇನು ಮಾತಾಡ್ತೀವಲ್ವಾ, ಉತ್ತರದಾಯಿತ್ವ. ಮೊದಲು ಈ ಟ್ರಸ್ಟಿನ ಉತ್ತರದಾಯಿತ್ವ ತೀರ್ಮಾನ ಆಗಬೇಕು. ಅದರ ಜೊತೆಗೆ ಈ ಟ್ರಸ್ಟ್ ಅನ್ನ ನಿರ್ಮಿಸಿದ್ಯಾರು? ಸೆಂಟ್ರಲ್ ಗೌರ್ಮೆಂಟ್, ಮೋದಿ ಗೌರ್ಮೆಂಟ್, ಅಮಿತ್ ಶಾ ಗೌರ್ಮೆಂಟ್, ಸಂಘ ಪರಿವಾರದ ಗೌರ್ಮೆಂಟ್, ಹಿಂದುತ್ವದ ಗೌರ್ಮೆಂಟ್, ಯಾವ ಗೌರ್ಮೆಂಟ್? ಹೂ ಅಪಾಯಿಂಟೆಡ್ ದ ಟ್ರಸ್ಟೀಸ್? ಈ ಜನ ಅಂತಿದ್ದಾಗ ಅದ್ರ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಕಮ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್. ಮೋದಿ ಜಿ ಅವರು ಸಣ್ಣ ಪುಟ್ಟ ವಿಚಾರದ ಬಗ್ಗೆ ಮಾತನಾಡ್ತಾರೆ. ಈ ಬಗ್ಗೆ ಒಂದು ರಿಯಾಕ್ಷನ್, ಅಟ್ಲೀಸ್ಟ್ ಹೀಗೆ ದೇವ್ರ ದುಡ್ಡು ಹೊಡಿಬಾರ್ದಾಗಿತ್ತಪ್ಪ ತಂದೆ ಅಂತ ಹೇಳುವಷ್ಟು, ಇಡೀ ರಾಮ ಮಂದಿರ ನಿರ್ಮಾಣದಲ್ಲಿ ಶಂಕುಸ್ಥಾಪನೆಯಿಂದ ಹಿಡಿದು ಕೊನೆಗೆ ಉದ್ಘಾಟನೆಯವರೆಗೆ ಮಿಂಚಿದ ಏಕಮೇವ ವ್ಯಕ್ತಿ ಅಂತಂದ್ರೆ ನರೇಂದ್ರ ಮೋದಿ ಅವರು. ಈಗ ಕಳ್ತನ ಆದ್ಮೇಲೆ ಕಳ್ತನಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಬಿಟ್ಟು ಹೋದ್ರು. ಸೊ ಹಾಗಿದ್ರೆ ಅದರ ಜೊತೆಗೆ ಈ ದೇಣಿಗೆ ಕೊಟ್ಟವರು ಮಾತ್ರ ಪ್ರಶ್ನಿಸಬೇಕು ಅನ್ನುವಂತಹ ದುಷ್ಟತನದ ಬಗ್ಗೆ ನಿಮ್ಗೆ ಹೇಳಿದೆ. ಇನ್ನು ನಿರ್ಮಾಣ ಕಾರ್ಯದಲ್ಲಿ ಕರ್ನಾಟಕದವರು ಯಾರಿದ್ರು? ಈ ರಾಜಕಾರಣಿಗಳು ಇನ್ನೊಂದು ಬಿಟ್ಬಿಟ್ರೆ ಈಗ ಇನ್ನೊಬ್ಬ ವ್ಯಕ್ತಿ ಹೆಸರನ್ನು ಹೇಳ್ತೀನಿ. ಅವರು ನೀವು ಗಮನಿಸಿರ್ತೀರಿ, ಯಾಕಂದ್ರೆ ಈ ನಿರ್ಮಾಣ ಕಾರ್ಯದಲ್ಲಿ ಕನ್ನಡ ಚಾನೆಲ್ಗಳೆಲ್ಲ ಹೋಗಿ ಅವರು ಕರ್ನಾಟಕದಲ್ಲೂ ಅವ್ರು ಒಂದು ಕೂಟ ಹಿಡಿದು ಬೆಳಗಿಂದ ಸಂಜೆವರೆಗೆ ನಂಬರ್ 1 ನಂಬರ್ 2 ಚಾನೆಲ್ಗಳೆಲ್ಲ ರಾಮ ಮಂದಿರ ನಿರ್ಮಾಣದಲ್ಲಿ ಈ ವ್ಯಕ್ತಿಯ ಸಂದರ್ಶನವನ್ನ ಹಾಕ್ತಿದ್ರು. ಇಡೀ ಒಬ್ಬ ವ್ಯಕ್ತಿ ಇದ್ದಾರೆ, ಅವರನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗತ್ತೆ ಅನ್ನುವ ಮಾಹಿತಿ ಬರ್ತಾ ಇದೆ. ಹಾಗಿದ್ರೆ ಅವ್ರ ಪಾತ್ರ ಏನಿರ್ಬೋದು? ಅವ್ರ ಹೆಸರೇನು ಅಂತ ರಿವೀಲ್ ಮಾಡ್ತೇನೆ. ಅವರೇ ಗೋಪಾಲ್ ನಾಗರಕಟ್ಟೆ. ಈ ಗೋಪಾಲ್ ನಾಗರಕಟ್ಟೆ ಅನ್ನುವರು ಮೂಲತಃ ಅವರು ಬೆಂಗಳೂರಿನವರು. ಅವರು ವಿಶ್ವ ಹಿಂದೂ ಪರಿಷತ್ನ ರಾಷ್ಟ್ರೀಯ ಸಹ ಕಾರ್ಯದರ್ಶಿಯಾಗಿದ್ದಾರೆ. ಅವರು RSS ಪ್ರಾಂತ ಪ್ರಚಾರಕರಾಗಿಯೂ ಕೆಲಸ ಮಾಡಿದವರು.
ನಿರ್ಮಾಣ ಕಾರ್ಯದಲ್ಲಿ, ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಅತಿ ಮಹತ್ವದ ಜವಾಬ್ದಾರಿಯನ್ನ ಈ ಗೋಪಾಲ್ ಅವರಿಗೆ, ಗೋಪಾಲ್ ನಾಗರಕಟ್ಟೆ ಅವರಿಗೆ ವಹಿಸಲಾಗಿತ್ತು. ಇವರು ಇಡೀ ನಿರ್ಮಾಣದ ವಿವಿಧ ಹಂತಗಳ ಸಮನ್ವಯತೆಯನ್ನ ಇವರು ನಿರ್ವಹಿಸ್ತಾ ಇದ್ರು. ಇವ್ರ ಪಾತ್ರ ಇರಬಹುದಾ ಗೊತ್ತಿಲ್ಲ. ಕರ್ನಾಟಕದ ಮೂಲದವರು ಅಂತಂದ್ರೆ ಇವ್ರ ಹೆಸರು ಪ್ರಮುಖವಾಗಿ ಬರುತ್ತೆ. ಯಾಕಂದ್ರೆ ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸಿದವರು ಗೋಪಾಲ್ ನಾಗರಕಟ್ಟೆ ಅವರು. ಅವರು ಏನ್ ಮಾಡಿದ್ರು, ಹಾಗೆ ನಿರ್ಮಾಣದ ವಿವಿಧ ಹಂತಗಳ ಸಮನ್ವಯ ಜೊತೆಗೆ ಟ್ರಸ್ಟ್ ಮತ್ತು ವಿಶ್ವ ಹಿಂದೂ ಪರಿಷತ್ ನಡುವಿನ ಸಮನ್ವಯ. ಇಲ್ಲಿ ಎರಡು ಇತ್ತು ನಿಮ್ಗೆ ಹೇಳಿದೆ ನಾವು. ಒಂದು, ಇಡೀ ಈ ಒಂದು ರಾಮ ಮಂದಿರ ನಿರ್ಮಾಣದಲ್ಲಿ ಇದ್ದವರೆಲ್ಲ ವಿಶ್ವ ಹಿಂದೂ ಪರಿಷತ್ನವರು. ಅರ್ಥ ಮಾಡ್ಕೊಳ್ಳಿ, ಇವ್ರು ಯಾರು ಕೂಡ ಬೇರೆ ಸಂಘಟನೆ ಬಂದಿಲ್ಲ. ಬಹುತೇಕ ಜನ ವಿಶ್ವ ಹಿಂದೂ ಪರಿಷತ್ನವರು, ಹಿಂದುತ್ವದ ಪ್ರತಿಪಾದಕರು ಅಲ್ವಾ, ಇನ್ಯಾರು ಅಲ್ವೇ ಅಲ್ಲ. ಸೊ ಇವರು ಏನಿದ್ದಾರೆ, ಈ ವಿಶ್ವ ಹಿಂದೂ ಪರಿಷತ್ನ ಬಂದವರು ಮತ್ತು ಟ್ರಸ್ಟ್ ಒಂದು ಸಪ್ರೇಟ್. ನಿಮ್ಗೆ ಟ್ರಸ್ಟ್ ಹೇಳಿದೆ, ಯಾರ್ಯಾರು ಅಧ್ಯಕ್ಷರು, ದಾಸರು, 2-3 ಜನ ಹೇಳಿದ್ನಲ್ಲ, ಅವ್ರ ಜೊತೆ ಸಮನ್ವಯತೆಯನ್ನು ಕಾಪಾಡ್ಬೇಕಲ್ವಾ. ಆ ಸಮನ್ವಯತೆ ಕೆಲಸವನ್ನ ಮಾಡ್ತಾ ಇದ್ದವರು ಈ ಗೋಪಾಲ್ ನಾಗರಕಟ್ಟೆ ಅವರು. ಅದ್ರ ಜೊತೆ ಪ್ರತಿ ಹಂತದಲ್ಲಿ ಕೆಲಸ ಎಷ್ಟಾಯ್ತು, ಕಲ್ ಬಂತ ಇಲ್ವಾ, ಕಲ್ ಬಂದು ಎಲ್ಲಿ ಬಿತ್ತು, ಗೋಡೆಗಳು ಎಷ್ಟೆದ್ದು, ಹೇಗಿದೆ, ಏನಿದೆ, ಇಂಜಿನಿಯರ್ಗಳು ಸರಿ ಮಾಡ್ತಿದ್ದಾರ, ಇಂಥ ಉಸ್ತುವಾರಿಗಳನ್ನ ನಡೆಸೋದು ಅವ್ರ ಕೆಲಸ ಆಗಿತ್ತು. ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರು ನಿರ್ವಹಿಸಿದ ಇನ್ನೊಂದು ಜವಾಬ್ದಾರಿ ಏನ್ ಗೊತ್ತಾ, ಅದು ದಾನಿಗಳ ಸಂಪರ್ಕ ಮತ್ತು ಹಣ ಸಂಗ್ರಹ. ಈ ಯೋಜನೆಗೆ ಬೇಕಾದ ಹಣ ಸಂಗ್ರಹದ ಜವಾಬ್ದಾರಿ ವಿಶ್ವ ಹಿಂದೂ ಪರಿಷತ್ತಿನ ಸಹಕಾರ್ಯದರ್ಶಿ ಆಗಿರುವ ಗೋಪಾಲ್ ನಾಗರಕಟ್ಟೆ ಅವರ ಮೇಲೆ ಇತ್ತು. ಸೊ ಅವರು ಈಗ ಅಗತ್ಯ ಇರುವಂತ ಸಂದರ್ಭದಲ್ಲಿ ನಿರ್ಮಾಣ ದುಡ್ಡಿಲ್ಲ, ಯಾರ್ದಾರ ದುಡ್ಡು ತರಬೇಕು, ಎಷ್ಟು ತರಬೇಕು ಅದನ್ನೆಲ್ಲ ನಿರ್ವಹಣೆ ಮಾಡಿದ್ರು. ಈ ಹಣಕಾಸು ನಿರ್ವಹಣೆಯಲ್ಲಿ ಅವರ ಪಾತ್ರ ಇದ್ದಿದ್ದರಿಂದಲೇ SIT ಗೋಪಾಲ್ ನಾಗರಕಟ್ಟೆ ಅವರನ್ನು ಕೂಡ ವಿಚಾರಿಸಬಹುದು ಅಂತ ಸುದ್ದಿ ಇದೆ. ಗೊತ್ತಿಲ್ಲ, ಈಸ್ ಅ ಪವರ್ಫುಲ್ ಮ್ಯಾನ್. ಎಲ್ಲಿ ಈ ದೇಶದಲ್ಲಿ ಪವರ್ಫುಲ್ ಇದ್ದವರಿಗೆ ಕಾನೂನು ಬೇರೆ, ಸಾಮಾನ್ಯ ಜನರಿಗೆ ಕಾನೂನು ಬೇರೆ. ಇಷ್ಟೊತ್ತಿಗೆ ಸಾಮಾನ್ಯ ಜನರಾದ್ರೆ ಬೋರ್ಡ್ ಒಳಗಾಕ್ಬಿಟ್ಟು ಅದೇನ್ ಮಾಡ್ಬೇಕೋ ಮಾಡಾಕ್ಬಿಡ್ತಿದ್ರು. ಆದ್ರೆ ಪವರ್ಫುಲ್ ಜನಗಳಲ್ವಾ, ಎಲ್ಲೆಲ್ಲೋ ಇರುತ್ತೆ, ಯಾರ್ದ ಕೈಗಳು ಎಲ್ಲೋ ಇರ್ತವೆ, ಯಾರ ಕೈಯೋ, ಯಾರ ಕಿಸೆನೋ, ಯಾರ ತಲೆನೋ, ಏನೋ ಯಾವ್ದಾವ್ದೋ ಇಂಟರ್ ಕನೆಕ್ಷನ್ಗಳು. ಸೊ ಹೇಳಕ್ ಸಾಧ್ಯ ಇಲ್ಲ. ಆದ್ರಿಂದ ಇವ್ರು ವಿಚಾರಣೆ ಮಾಡ್ತಾರಾ ಇಲ್ವಾ ಅಂತ ಹೇಳೋದು ಕಷ್ಟ ಅಂತ. ಇನ್ನು ಈ ಟ್ರಸ್ಟ್ ನಲ್ಲಿ ಇದ್ದ ಇನ್ನೊಬ್ಬ ಸದಸ್ಯರು ಯಾರು ಅಂತ ಹೇಳಬೇಕು. ಅವರು ನಮ್ಮ ಪೇಜಾವರದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು. ಅವ್ರು ಈಗಾಗಲೇ ಇದಕ್ಕೆ ತಮಗೆ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಬಿಟ್ಟಿದ್ದಾರೆ, 2-3 ಹೇಳಿಕೆ ಕೊಟ್ಬಿಟ್ಟು. ಅವ್ರೀಗ ಈ ಸ್ವಾಮಿಗಳೆಲ್ಲ ಕೆಲವರು ಬುದ್ಧಿವಂತರಾಗಿರ್ತಾರೆ, ಕೆಲವರು ದಡ್ಡರಾಗಿರ್ತಾರೆ ಅಲ್ವಾ. ಈ ಸ್ವಾಮಿಗಳಲ್ಲಿ ತುಪ್ಪ ತಿಂದ ಸ್ವಾಮಿಗಳು ರೀತಿನೇ ಬೇರೆ, ತುಪ್ಪ ತಿಂದೆ ಬೇರೆ ತಿನ್ನ ಸ್ವಾಮಿಗಳ ಕಥೆಗಳೇ ಬೇರೆ. ಇವ್ರು ಕೈ ತೊಳ್ಕೊಬಿಟ್ಟು ಇದಕ್ಕೆ ತನ್ನ ಜವಾಬ್ದಾರಿ ಇಲ್ಲ ಅನ್ನುವ ಹಾಗೆ ಹೊರಗಿನವರಾಗಿ ನಿಂತು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎಲ್ಲ ವಿಚಾರದಲ್ಲಿ. RSS ಸಂಬಂಧಪಟ್ಟಾಗ RSS ನೋಂದಣಿ ಆಗಿದ್ರೆ ಚೆನ್ನಾಗಿತ್ತು, ಆದ್ರಿಂದ ಇದೆಲ್ಲ ಒಳ್ಳೆಯದು ಅಂದ್ಕೊಂಡಲ್ಲಿ ಉಡುಪಿಲಿ ಕೂತ್ಕೊಂಡು ಹೇಳಿಕೆ ಕೊಡ್ತಾ ಕೂತಿದ್ದಾರೆ. ಜವಾಬ್ದಾರಿ ಏನಿರುವುದು, ದ ರೆಸ್ಪಾನ್ಸಿಬಿಲಿಟಿ ಇದೆ ಮೆಂಬರ್ ಆಫ್ ದ ಟ್ರಸ್ಟ್. ಮೋದಿ ಅಕ್ಕಪಕ್ಕ ಕೂತ್ಕೊಂಡು ಓಡಾಡುವಂತ ಸ್ವಾಮೀಜಿಯವರು, ಅವರ ಜವಾಬ್ದಾರಿ ಏನು, ಇದಾಗಬಾರದಿತ್ತು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿ ಇದು ಹೇಳಕ್ಕ ಸ್ವಾಮೀಜಿಗಳೇ ಬೇಕಾ? ಅಲ್ರಿ, ತಪ್ಪಿತಸ್ಥ ಯಾರ್ರಿ? ಯಾರ ಸುಪರ್ದಿಯಲ್ಲಿ ಈ ತಪ್ಪು ನಡೀತು, ದೇವರ ದುಡ್ಡು ಯಾರು ನುಂಗಿದ್ರು ಸ್ವಾಮಿ, ಇದು ಅರ್ಥ ಆಗದೆ ಇರೋ ನನಗೆ. ಮತ್ತೆ ದೇವ್ರಿದ್ದೆಲ್ಲ ನೋಡಿ ಕುತ್ಕೋತಾನೆ ಅಂತಂದ್ರೆ ನಾವ್ ಏನ್ ಮಾಡೋಣ? ನಮ್ಮ ಇಂಡಿಯಾದಲ್ಲಿ ನಮ್ ನಂಬಿಕೆ ಇದೆ ಕಣ್ರಿ, ನಾವೆಲ್ಲವನ್ನ ದೇವ್ರಿಗೆ ಬಿಡ್ತೀವಿ, ದೇವ್ರು ಮಾಡ್ತಾರೆ. ಅದರ ಜೊತೆಗೆ ನಾವೇನ್ ಕರ್ಮ ಮಾಡ್ತೀವೋ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀವಿ ಅಲ್ವಾ. ಅದರಂತೆ ಗೀತಾಚಾರ್ಯನಾದ ಶ್ರೀಕೃಷ್ಣ ಹೇಳಿದ್ದಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಿನ್ನ ಕರ್ಮ ನಿನ್ನ ಕರ್ಮ ನೀ ಮಾಡು, ಫಲಾಫಲವನ್ನ ನನಗೆ ಬಿಡು. ಅವರೆಲ್ಲ ಕರ್ಮ ಮಾಡಿ ಕೂತಿದಾರಲ್ಲಪ್ಪ, ಫಲ ಕೊಡೋರು ಯಾರು ಅವ್ರಿಗೆ? ದೇವ್ರ ದುಡ್ಡು ಹೊಡ್ಕೊಂಡು ಹೋದ್ರು ಅಲ್ರಿ. ನಂಬಿಕೆ ಪ್ರಶ್ನೆ ಕಣ್ರಿ. ರಾಮನನ್ನ ನಂಬುವವರು ತಾವು ದುಡ್ದ ಹಣದಲ್ಲಿ ಅಲ್ಪ ಸ್ವಲ್ಪವನ್ನು ಉಳಿಸಿ ತಗೊಂಡು ಹೋಗಿ ರಾಮ ದರ್ಶನ ಮಾಡಿ ಅಲ್ಲಿ ಹುಂಡಿಗೆ ಹಾಕ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ರಮ ರಾಮ ಅಂತ ಹೇಳ್ಬಿಟ್ಟು ಅಲ್ವಾ, ಅವ್ರು ಹೋದ ದ್ರೋಹ ಅಲ್ವೇನ್ರಿ ಇದು? ಇನ್ನು ಪ್ರಶ್ನೆ ಮಾಡ್ಬೇಡಿ ಅಂತ CT ರವಿ ಹೇಳ್ತಾರಲ್ಲ, ಇನ್ ನಾಲಾಯಕ್ ಜನರ್ರಿ ಇವರು. ಅಯೋಗ್ಯತನದ ಪರಮಾವಧಿ ಅಲ್ವಾ. ಆ ಭಕ್ತರ ಪಾಪ ಮುಗ್ಧತೆ ಕಣ್ರಿ. ಅಂತ ಮುಗ್ಧ ಭಕ್ತರ ಪರವಾಗಿ ಮಾತನಾಡಿದೆ, ಇನ್ಯಾವ ದುಷ್ಟರ ಪರವಾಗಿ ಮಾತಾಡುವ ನಾವು? ನನಗೆ ನಂಬಿಕೆ ಇಲ್ದಿರ್ಬೋದು, ನಂಬಿಕೆ ಇರುವವರಿಗೆ ನಾನು ನಂಬಿಕೆಯನ್ನು ಗೌರವಿಸ್ತೀನಿ. ನಾವು ಆ ನಂಬಿಕೆಯಿಂದ ಒದ್ದಾಡ್ಕೊಂಡು ವಯಸ್ಸಾದವರು, ಇನ್ನೊಂದಾದವರು ಹೋಗಿ ರಾಮನ್ ನೋಡ್ಕೊ ಬಂದ್ರೆ ಸ್ವರ್ಗ ಸಿಗುತ್ತೆ ಅಂತ ನಂಬ್ಕೊಬಿಟ್ಟು ಹಲವರು
ಟ್ರೈನ್ ಹಿಡ್ಕೊಂಡು ಇನ್ನೊಂದು ಹಿಡ್ಕೊಂಡು ದಕ್ಷಿಣ ಭಾರತದಿಂದ ರಾಮನ ಸಿ ಹೇಗೆ ಅಂತಂದ್ರೆ ಅದು ಹೇಳಬಾರ್ದು. ರಾಮ ದರ್ಶನಕ್ಕೆ ಹೋಗುವವರು ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸಿ ಹೋಗಿರುತ್ತಾರೆ. ರಾಮನಿಗೆ ಮರ್ಯಾದಾ ಪುರುಷೋತ್ತಮ ಅನ್ನೋದು ಏನಿದೆ, ಪಿತೃವಾಕ್ಯ ಪರಿಪಾಲನೆ ಏನಿದೆ, ಯಾವುದೇ ರಾಮನ ಆದರ್ಶವನ್ನ ಪಾಲಿಸಿದವರು ಕೂಡ ಹೋಗ್ಬಿಟ್ಟು ರಾಮನಿಗೆ ನಮಸ್ಕಾರ ಮಾಡ್ಬಿಟ್ಟು ಇರೋ ದುಡ್ಡೆಲ್ಲ ಅಲ್ಲಿ ಹಾಕ್ಬಿಟ್ಟು ಕೈ ತೊಳ್ಕೊಂಡು ಅಲ್ಲೆಲ್ಲ ಹೋಗ್ಬಿಟ್ಟು ಸರಯೂ ನದಿ ಪಕ್ಕದಲ್ಲಿ ಹೋಗಿ ಮುಳುಗಿ ಎದ್ದು ಅಪ್ಪ ಶಿವ ನಾನು ಒಂದು ಸೀಟ್ ರಿಸರ್ವ್ ಮಾಡಿದಲ್ಲಿ ಅಪ್ಪ ಹತ್ಕೊಂಡು ವಾಪಸ್ ಬರ್ತಾರೆ. ಇವರಿಗೆಲ್ಲ ಒಂದು ರೀತಿಯಲ್ಲೇ ರಾಮ ಅತೀತ, ರಾಮ ಸಂಬಂಧನೇ ಇಲ್ಲ. ಅದರಿಂದಲೇ ಇವರು ದುಡ್ಡು ಕದಿಯೋರಿದಾರಲ್ಲ. ಯೂಶುವಲಿ ನೋಡಿ ನೀವು ಈ ದೇವರ ಪಕ್ಕ ಇರ್ತಾರಲ್ಲ, ಅವ್ರು ಯಾಕೆ ದುಡ್ಡು ಕದೀತಾರೆ ಅನ್ನೋ ಪ್ರಶ್ನೆ ನೋಡಿ ನಾನು ಲಿಸ್ಟ್ ತೆಗೆದೇ ಒಂದು ಇದು ಮಾಡ್ಬಿಟ್ಟು ರಿಸರ್ಚ್ ಮಾಡ್ಬಿಟ್ಟು ಕರ್ನಾಟಕದಲ್ಲಿ ಯಾವ್ಯಾವ ದೇವಸ್ಥಾನಗಳಲ್ಲಿ ಎಷ್ಟೆಷ್ಟು ದುಡ್ಡನ್ನು ಹೊಡೆಯಲಾಗಿದೆ ಅಂತ ಅದು ಸುದೀರ್ಘವಾದ ಲಿಸ್ಟ್ ಇದೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತನಾಡಿದ್ದೀನಿ. ನೀವು ನನ್ನ ಶೇಷರ್ ಭಟ್ ಚಾನಲ್ ನಲ್ಲಿ ನೋಡ್ಬೋದು ಅದರಲ್ಲಿ ಆ ವಿವರಗಳಿದೆ. ಅಲ್ರಿ, ನೀವು ದೇವರ ಪಕ್ಕ ಇರುವವರು, ದೇವ್ರ ತಲೆ ಮೇಲೆ ಹಾಕುವವರು, ನಿಮಗೆ ಭಯ ಭಕ್ತಿ ಇಲ್ಲದಿದ್ರೆ ನೀವೇ ದೇವ್ರ ನಂಬ್ತೀರಾ ಇಲ್ವಾ? ದೇವ್ರ ದುಡ್ಡು ಕದಿತೆ ಅನ್ನುವಾಗ ನಿಮ್ಮ ಹೃದಯ ಹೊಡ್ಕೋಬೇಕಲ್ವಲ್ರಿ, ತಪ್ಪು ಮಾಡ್ದೇನಂತ ಅನ್ಸ್ಬೇಕಲ್ರಿ. ಆ ತಪ್ಪಿನ ಭಾವ ನಿಮ್ಮಲ್ಲಿ ಬರ್ದಿದ್ರೆ ಆ ದೇವ್ರನ್ನ ಬ್ಲೇಮ್ ಮಾಡೋಣ, ನಿಮ್ ಬ್ಲೇಮ್ ಮಾಡೋಣ, ಯಾರನ್ನ ಬ್ಲೇಮ್ ಮಾಡೋಣ ಅಲ್ವಾ? ವಿಲ್ ಹ್ಯಾವ್ ಟು ಥಿಂಕ್ ಇಟ್ ಓವರ್. ಇದರ ಬಗ್ಗೆ ಆಲೋಚನೆ ಮಾಡಬೇಕಾದ ಅನಿವಾರ್ಯತೆ ಇದೆಯಲ್ಲ, ಇದೆ. ಆದ್ರಿಂದ ಇದು ಯಾರೋ ಬಿಜೆಪಿ ಅವ್ರದ್ದು, ಚಡ್ಡಿ ಅವ್ರದ್ದು, ಲಂಗೋಟಿ ಅವ್ರದ್ದು, ಟೋಪಿ ಅವ್ರದ್ದು ಕೆಲಸ ಮಾತ್ರ ಅಂತಲ್ಲ ಅಲ್ವಾ? ಯಾರೋ ಹಾಕಿದ್ದನ್ನ ನೋಡಿದೆ ನಾನು. ಗಜನಿ ಮಹಮ್ಮದ ಇಸಿ ಭಾರತದ ಮೇಲೆ ದೇವಸ್ಥಾನಗಳ ಮೇಲೆ 17 ಬಾರಿ ಬಂದು ದಾಳಿ ಮಾಡಿದಂತೆ. ಇವರು ಮಾಡ್ತಿರೋದು ಯಾವ ದಾಳಿ? ಈಗ ಅಯೋಧ್ಯೆಯಲ್ಲಿ ನಡೀತಿರುವಂತಹ ದಾಳಿ. ಹಾಗೇನೆ ನಾನು ಲಿಸ್ಟ್ ಹೇಳಿದ್ನಲ್ಲ, ಇಂಡಿಯಾದ ಒಳಗಿರುವ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಇಂತಹ ಭ್ರಷ್ಟಾಚಾರ, ದುಡ್ಡು ಹೊಡೆಯುವ ಕೆಲಸಗಳು ನಡೆದಿವೆ. ಅದು ಯಾರ ದಾಳಿ? ಅದು ಹಿಂದೂಗಳ ನಂಬಿಕೆಯ ಮೇಲೆ ನಡೆಸಿರುವ ದಾಳಿ ಅಲ್ವಾ? ಇನ್ನೊಂದು ಧರ್ಮೀಯ ಮತ್ತೊಂದು ಧರ್ಮದ ಮೇಲೆ ದಾಳಿ ನಡೆಸ್ತಾನೆ ಅಂತಂದ್ರೆ ನಾವು ಅದನ್ನ ಪ್ರತಿಭಟಿಸಬಹುದು. ಅದು ಆದರೆ ನಮ್ಮ ಮನೆಯೊಳಗೆ ನಾವು ಕಳ್ಳರನ್ನ ಇಟ್ಕೊಂಡ್ರೆ ಆ ಮನೆ ಉಳಿಯುತ್ತಾ? ಆ ಮನೆ ಮಾಡು ಬಿದ್ದು ಹೋಗಲ್ವಾ ಅಲ್ವಾ? ಯಾಕಂದ್ರೆ ಕಳ್ಳರು ಹೊರಗಡೆಯಿಂದ ಬಂದಿಲ್ಲ, ಒಳಗೆ ಇರುವವರು ಕಳ್ಳರು. ಹೊರಗಿನಿಂದ ಬಂದು ಕಳ್ಳರನ್ನ ಎದುರಿಸಬಹುದು, ಒಳಗಿರುವ ಕಳ್ಳರನ್ನ ಎದುರಿಸುವುದು ಕಷ್ಟ. ಅದರ ಜೊತೆಗೆ ಅದರ ರಕ್ಷಕರು ನಿಂತಿದ್ದಾರಲ್ಲ, ಇವರು ಯಾರು ದೈವ ಭಕ್ತರಲ್ಲ, ರಾಮ ಭಕ್ತರಲ್ಲ. ಇವರಿಗೆ ರಾಮ ಅವರ ಒಂದು ವ್ಯಾಪಾರದ ವಸ್ತು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೇನೆ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನ ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.